ಕಿತ್ತೋದ ರಸ್ತೆ ಬಗ್ಗೆ ಸರ್ಕಾರ ಅಲರ್ಟ್. 1 ತಿಂಗಳಲ್ಲಿ ಗುಂಡಿ ಮುಚ್ಚಲು ಟಾರ್ಗೆಟ್. ಇದು ರಿಪಬ್ಲಿಕ್ ಕನ್ನಡ ಅಭಿಯಾನದ ಬಿಗ್ ಇಂಪ್ಯಾಕ್ಟ್. ಸರ್ಕಾರಿ ಶಾಲಾ ಮಕ್ಕಳಿಗೆ ನಿತ್ಯ ಗೋಳು. ಕೊಪ್ಪಳದಲ್ಲಿ ಕಂಡು ಕಾಣದಂತೆ ಕುಳಿತ ಅಧಿಕಾರಿಗಳು. ಕಲಿತ ಶಾಲೆಗೆ ಕಾಂಪೌಂಡ್ ಕಟ್ಟಿದ ಹಳೆ ವಿದ್ಯಾರ್ಥಿಗಳು. ವಿವಾದದ ಸುಳಿಯಲ್ಲಿ ಶುಗರ್ ಕಾರ್ಖಾನೆ. 441 ಕೋಟಿ ಅವ್ಯವಹಾರಕ್ಕೆ ಯಾರು ಹೊಣೆ? ಬಾಗಲಕೋಟೆಯಲ್ಲಿ ಬಿಡ್ಡಿಂಗ್ ವಿಚಾರಕ್ಕೆ ಎಡವಿತ ಸರ್ಕಾರ. ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಿದ ವರುಣಾರ್ಭಟ. ಭೀಮಾ ನದಿ ಹಿನ್ನೀರಿನಲ್ಲಿ ಬೆಳೆದ ಭತ್ತ ಜಲಾವೃತ. ಯಾದಗಿರಿ ಹಲವು ಗ್ರಾಮಗಳಲ್ಲಿ ಪ್ರವಾಹದ ಆತಂಕ. 15 ಅಡಿ ಎತ್ತರದ ಪರಿಸರ ಸ್ನೇಹಿ ವಿಘ್ನೇಶ್ವರ. ಗಣಪತಿ ಮೂಲಕ ಕಾಡು ಉಳಿಸಿ ನಾಡು ಬೆಳೆಸಿ ಸಂದೇಶ. ರಾಣಿಬೆನ್ನೂರಿನಲ್ಲಿ ಗಜಮುಖನ ದರ್ಶನಕ್ಕೆ ಭಕ್ತ ಸಾಗರ. ಕಿತ್ತೋದ ರಸ್ತೆ ಬಗ್ಗೆ ಸರ್ಕಾರ ಅಲರ್ಟ್. 1 ತಿಂಗಳಲ್ಲಿ ಗುಂಡಿ ಮುಚ್ಚಲು ಟಾರ್ಗೆಟ್. ಇದು ರಿಪಬ್ಲಿಕ್ ಕನ್ನಡ ಅಭಿಯಾನದ ಬಿಗ್ ಇಂಪ್ಯಾಕ್ಟ್. ಸರ್ಕಾರಿ ಶಾಲಾ ಮಕ್ಕಳಿಗೆ ನಿತ್ಯ ಗೋಳು. ಕೊಪ್ಪಳದಲ್ಲಿ ಕಂಡು ಕಾಣದಂತೆ ಕುಳಿತ ಅಧಿಕಾರಿಗಳು. ಕಲಿತ ಶಾಲೆಗೆ ಕಾಂಪೌಂಡ್ ಕಟ್ಟಿದ ಹಳೆ ವಿದ್ಯಾರ್ಥಿಗಳು. ವಿವಾದದ ಸುಳಿಯಲ್ಲಿ ಶುಗರ್ ಕಾರ್ಖಾನೆ. 441 ಕೋಟಿ ಅವ್ಯವಹಾರಕ್ಕೆ ಯಾರು ಹೊಣೆ? ಬಾಗಲಕೋಟೆಯಲ್ಲಿ ಬಿಡ್ಡಿಂಗ್ ವಿಚಾರಕ್ಕೆ ಎಡವಿತ ಸರ್ಕಾರ. ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಿದ ವರುಣಾರ್ಭಟ. ಭೀಮಾ ನದಿ ಹಿನ್ನೀರಿನಲ್ಲಿ ಬೆಳೆದ ಭತ್ತ ಜಲಾವೃತ. ಯಾದಗಿರಿ ಹಲವು ಗ್ರಾಮಗಳಲ್ಲಿ ಪ್ರವಾಹದ ಆತಂಕ. 15 ಅಡಿ ಎತ್ತರದ ಪರಿಸರ ಸ್ನೇಹಿ ವಿಘ್ನೇಶ್ವರ. ಗಣಪತಿ ಮೂಲಕ ಕಾಡು ಉಳಿಸಿ ನಾಡು ಬೆಳೆಸಿ ಸಂದೇಶ. ರಾಣಿಬೆನ್ನೂರಿನಲ್ಲಿ ಗಜಮುಖನ ದರ್ಶನಕ್ಕೆ ಭಕ್ತ ಸಾಗರ. ಕಿತ್ತೋದ ರಸ್ತೆ ಬಗ್ಗೆ ಸರ್ಕಾರ ಅಲರ್ಟ್. 1 ತಿಂಗಳಲ್ಲಿ ಗುಂಡಿ ಮುಚ್ಚಲು ಟಾರ್ಗೆಟ್. ಇದು ರಿಪಬ್ಲಿಕ್ ಕನ್ನಡ ಅಭಿಯಾನದ ಬಿಗ್ ಇಂಪ್ಯಾಕ್ಟ್. ಸರ್ಕಾರಿ ಶಾಲಾ ಮಕ್ಕಳಿಗೆ ನಿತ್ಯ ಗೋಳು. ಕೊಪ್ಪಳದಲ್ಲಿ ಕಂಡು ಕಾಣದಂತೆ ಕುಳಿತ ಅಧಿಕಾರಿಗಳು. ಕಲಿತ ಶಾಲೆಗೆ ಕಾಂಪೌಂಡ್ ಕಟ್ಟಿದ ಹಳೆ ವಿದ್ಯಾರ್ಥಿಗಳು. ವಿವಾದದ ಸುಳಿಯಲ್ಲಿ ಶುಗರ್ ಕಾರ್ಖಾನೆ. 441 ಕೋಟಿ ಅವ್ಯವಹಾರಕ್ಕೆ ಯಾರು ಹೊಣೆ? ಬಾಗಲಕೋಟೆಯಲ್ಲಿ ಬಿಡ್ಡಿಂಗ್ ವಿಚಾರಕ್ಕೆ ಎಡವಿತ ಸರ್ಕಾರ. ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಿದ ವರುಣಾರ್ಭಟ. ಭೀಮಾ ನದಿ ಹಿನ್ನೀರಿನಲ್ಲಿ ಬೆಳೆದ ಭತ್ತ ಜಲಾವೃತ. ಯಾದಗಿರಿ ಹಲವು ಗ್ರಾಮಗಳಲ್ಲಿ ಪ್ರವಾಹದ ಆತಂಕ. 15 ಅಡಿ ಎತ್ತರದ ಪರಿಸರ ಸ್ನೇಹಿ ವಿಘ್ನೇಶ್ವರ. ಗಣಪತಿ ಮೂಲಕ ಕಾಡು ಉಳಿಸಿ ನಾಡು ಬೆಳೆಸಿ ಸಂದೇಶ. ರಾಣಿಬೆನ್ನೂರಿನಲ್ಲಿ ಗಜಮುಖನ ದರ್ಶನಕ್ಕೆ ಭಕ್ತ ಸಾಗರ. ಕಿತ್ತೋದ ರಸ್ತೆ ಬಗ್ಗೆ ಸರ್ಕಾರ ಅಲರ್ಟ್. 1 ತಿಂಗಳಲ್ಲಿ ಗುಂಡಿ ಮುಚ್ಚಲು ಟಾರ್ಗೆಟ್. ಇದು ರಿಪಬ್ಲಿಕ್ ಕನ್ನಡ ಅಭಿಯಾನದ ಬಿಗ್ ಇಂಪ್ಯಾಕ್ಟ್. ಸರ್ಕಾರಿ ಶಾಲಾ ಮಕ್ಕಳಿಗೆ ನಿತ್ಯ ಗೋಳು. ಕೊಪ್ಪಳದಲ್ಲಿ ಕಂಡು ಕಾಣದಂತೆ ಕುಳಿತ ಅಧಿಕಾರಿಗಳು. ಕಲಿತ ಶಾಲೆಗೆ ಕಾಂಪೌಂಡ್ ಕಟ್ಟಿದ ಹಳೆ ವಿದ್ಯಾರ್ಥಿಗಳು. ವಿವಾದದ ಸುಳಿಯಲ್ಲಿ ಶುಗರ್ ಕಾರ್ಖಾನೆ. 441 ಕೋಟಿ ಅವ್ಯವಹಾರಕ್ಕೆ ಯಾರು ಹೊಣೆ? ಬಾಗಲಕೋಟೆಯಲ್ಲಿ ಬಿಡ್ಡಿಂಗ್ ವಿಚಾರಕ್ಕೆ ಎಡವಿತ ಸರ್ಕಾರ. ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಿದ ವರುಣಾರ್ಭಟ. ಭೀಮಾ ನದಿ ಹಿನ್ನೀರಿನಲ್ಲಿ ಬೆಳೆದ ಭತ್ತ ಜಲಾವೃತ. ಯಾದಗಿರಿ ಹಲವು ಗ್ರಾಮಗಳಲ್ಲಿ ಪ್ರವಾಹದ ಆತಂಕ. 15 ಅಡಿ ಎತ್ತರದ ಪರಿಸರ ಸ್ನೇಹಿ ವಿಘ್ನೇಶ್ವರ. ಗಣಪತಿ ಮೂಲಕ ಕಾಡು ಉಳಿಸಿ ನಾಡು ಬೆಳೆಸಿ ಸಂದೇಶ. ರಾಣಿಬೆನ್ನೂರಿನಲ್ಲಿ ಗಜಮುಖನ ದರ್ಶನಕ್ಕೆ ಭಕ್ತ ಸಾಗರ.